ಇಲ್ಲೊಂದು ಕಷಾಯ ಕೂಡ ಹೇಳ್ತಿದ್ದೀನಿ. ಇದು ಒಣಶುಂಠಿ. ಈ ಒಣಶುಂಠಿ ಒಂದು 100 ಗ್ರಾಮ್ ತಗೊಳ್ಳಿ. ದುಂಪರಾಷ್ಟ್ರ, ಇದು ಒಳ್ಳೆ ಖಾರ. ಈ ದುಂಪರಾಷ್ಟ್ರ ಕೂಡ ಒಂದು 100 ಗ್ರಾಮ್ ತಗೊಳ್ಳಿ. ಅಕ್ಕಳ ಕರ್ರ ಅಂತ ನಮಗೆ ಶಾಪುಗಳಲ್ಲಿ ಸಿಗುತ್ತೆ. ಇದು ನರಗಳ ಮೇಲೆ ತುಂಬ ಒಳ್ಳೆಯದು. ಈ ಕೈಯಲ್ಲಿ ಡೈಲಿ ಒಂದು ಚಿಟಿಕೆ ಪೌಡ್ರ್ ಹಾಕಿ ಜೇನುತುಪ್ಪ ಹಾಕೊಂಡು ಕಲಸಿ ಹಿಂಗೆ ನಕ್ತಾ ಬಂದರೆ ಈ ನರಗಳು ಮತ್ತೆ ಚೇತರಿಸ್ಕೊಳುತ್ತೆ. ಇದರಲ್ಲಿ ಅಮಸಪಾದಿ ಇಂಗ್ಲಿಕ ಅಂತ ಒಂದಿರುತ್ತೆ, ಕಲ್ಲು ಥರ ಗಡ್ಡೆ ಥರ ಬರುತ್ತೆ. ಅದನ್ನು ಅಪ್ಲೈ ಮಾಡಿ ಈ ಔಷಧಿಗಳು ಬಳಸ್ಕೊತ ಬನ್ನಿ. ಬ್ರೈನ್ ಸ್ಟ್ರೋಕ್ ಆಗಲಿ ಅಥವಾ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಅನ್ನಲಿ, ಬಾಡಿ ಆಗಲಿ, ಒಂದು ಸೈಡ್ ಆಗಲಿ ಆಫ್ ಸೈಡ್ ಆಗಲಿ, ಎಲ್ಲಾದರೂ ಆಗಲಿ ಯೂಸ್ ಆಗುತ್ತೆ. ನಿಮಗೆ 3 ರಿಂದ 4 ಇಲ್ಲ 5 ತಿಂಗಳಲ್ಲಿ ಎಷ್ಟು ವರ್ಷದ್ದು ಎಷ್ಟು ಹಳೇದಾದರೂ ಕೂಡ 100ಕ್ಕೆ 100% ನೀವು ರೆಡಿ ಆಗ್ತೀರಾ. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಸುಭಾಷ್ ಗೌಡ. ಈ ಕಾಲದಲ್ಲಿ ಸಾಕಷ್ಟು ಜನಕ್ಕೆ ಹಸ್ತಪ್ರಯೋಗಗಳಿಂದ ಶರೀರದಲ್ಲಿ ಬಲ ಕಡಿಮೆಯಾಗಿ, ರಕ್ತ ಜಾಸ್ತಿ ಮಂದಾಗಿ, ಬಿ ಪಿಯಿಂದ ಪಕ್ಷವಾತ, ಪ್ಯಾರಾಲಿಸಿಸ್, ಲಕ್ವ ಅನ್ನೋದು ಬರ್ತಾಯಿದೆ. ಇವ್ರಿಗಿದು ಬಂದು ಭಾಳಷ್ಟು ಜನಕ್ಕೆ ಕೈ ಕಾಲು ಬಿದ್ದು ಎದ್ದೇಳೋಕ್ಕಾಗ್ದಿರ, ನರಗಳಲ್ಲಿ ತಾಗತ್ತಿಲ್ದಿರ, ಮಲಗಿದ ಜಾಗದಲ್ಲೇ ಮಲಗಿರೋದು, ಭಾಳಷ್ಟು ಜನ ಒದ್ದಾಡ್ತಾವ್ರೆ. ನಾನು ಇದಕ್ಕೆ ಮುಂಚೆ ವಿಡಿಯೋದಲ್ಲಿ ನಿಮಗೆ ಆ ಮೇಲ್ಗಡೆ ಅಪ್ಲೈ ಮಾಡೋ ಆಯಿಲ್ಸ್ ಹೇಳಿದ್ದೀನಿ, ಅದೇ ರೀತಿ ಒಂದು ಲೇಹ ಹೇಳಿದ್ದೀನಿ. ಇವಾಗ ಇದೊಂದು ಪೌಡ್ರ್ ಹೇಳ್ತಿದ್ದೀನಿ. ಇದನ್ನು ಅದ್ರ ಜೊತೆ ಬಳಸ್ಕೊತ ಬನ್ನಿ, ರಿಸಲ್ಟ್ ಅದ್ಭುತವಾಗಿರುತ್ತೆ. ಯಾಕೆಂದರೆ ಪಕ್ಷವಾತ ಬಂದವರಿಗೆ ಸಾಮಾನ್ಯವಾಗಿ ಒಂದು ಔಷಧಿಯಿಂದ, ಬರೀ ಒಂದು ಮಸಾಜಿಂದನೋ ಅಥವಾ ಒಂದು ಹೊಟ್ಟೆ ಕೊಡೋದ್ರಿಂದನೋ ಪೂರ್ತಿ ಕ್ಲಿಯರ್ ಆಗೋದು ಕಷ್ಟ. ಆಲ್ಮೋಸ್ಟ್ ಎಲ್ಲರ ಜೀವನ ಏನಂದರೆ, ಒಂದು ಬಂದ ಮೇಲೆ ಅವ್ರು ಎಷ್ಟೋ ಟ್ರೀಟ್ಮೆಂಟ್ ತಗೊಂಡಾಗ 40%, 30% ಅಷ್ಟು ಮಾತ್ರ ರಿಕವರಿ ಆಗೋದು. ಇನ್ನು 100ರಲ್ಲಿ ಒಂದು 20-30% ಜನ 70% ರಿಕವರಿ ಆಗಿ ಲೈಫಲ್ಲಿ ಹಂಗೆ ಎದ್ದೋಗ್ತಾರೆ. ಅಂಥವ್ರು ಕೂಡ ಇದನ್ನು ಬಳಸ್ಕೊತ ಬಂದರೆ ಖಂಡಿತವಾಗ್ಲೂ ನೀವು ನಾರ್ಮಲಾಗಿ ಬರ್ತೀರಾ, 95% ರಿಕವರಿ ಆಗ್ತೀರಾ. ಹೊಸಬರಾದರೆ, ಬಂದ ಕೂಡಲೇ ತಕ್ಷಣ ಆದರೆ ಈಸಿಯಾಗಿ ಬರೀ 1 ರಿಂದ 2 ತಿಂಗಳಲ್ಲಿ ನಾರ್ಮಲ್ ಪರ್ಸನ್ ಮಾಡ್ಬೋದು. ಹಳಬ್ರು ಆಗವ್ರೆ ಅಂದರೆ ಒಂದು 10 ವರ್ಷ, 5 ವರ್ಷ, 20 ವರ್ಷ ಆಗಿದೆ ಅಂದರೆ 95% ರೆಡಿ ಮಾಡ್ಬೋದು. ಇನ್ನು 5% ಆಗ್ಬೋದು, ಹಂಗೆ ಇರ್ಬೋದು. ಅದಕ್ಕೆ ಟೈಮ್ ತಗೊಳುತ್ತೆ ನಿಧಾನಕ್ಕೆ. ಏನು ಮಾಡ್ಕೋಬೇಕು, ಯಾವ ಥರ ಔಷಧಿ ಬಳಸಬೇಕಂದ್ರೆ, ಇಲ್ಲಿ ಒಂದು ರಸ ಔಷಧಿನೇ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ನೋಡಿ. ಇದು ಬಂದು ಇಂಗ್ಲಿಕ. ಇದರಲ್ಲಿ ಅಮಸಪಾದಿ ಇಂಗ್ಲಿಕ ಅಂತ ಒಂದಿರುತ್ತೆ, ಕಲ್ಲು ಥರ ಗಡ್ಡೆ ಥರ ಬರುತ್ತೆ. ಇದು ಒಳಂದ ಇಂಗ್ಲಿಕ. ಇದು ಸ್ವಲ್ಪ ಸ್ಮೂತ್, ಬೇಗ ಉದುರೋಗುತ್ತೆ. ಇದರಲ್ಲಿ ಪಾದರಸ ಅನ್ನೋದು, ಮೆರ್ಕುರಿ ಅನ್ನೋದು ಜಾಸ್ತಿ ಇರ್ತವೆ. ಇದನ್ನು ಯಾವ ರೀತಿ ಬಳಸಬೇಕು ಅಂದಾಗ, ರಸಪಾಷಾಣಗಳು ಸುದ್ದಿ ಇಲ್ದಿರ ಯಾವುದೇ ಕಾರಣಕ್ಕೂ ಔಷಧಿಗಳು ಬಳಸಬಾರ್ದು. ಇದನ್ನು ಫಸ್ಟು ಹಸು ಗಂಜಳದಲ್ಲಿ ಒಂದು 10 ಗ್ರಾಮ್ ಪೀಸ್ಗಳು, ಒಂದು 4-5 ಪೀಸ್ ತಗೊಂಡು ಈ ಥರ ಯಾವ್ದಾದ್ರು ಒಂದು ಸ್ಟೀಲ್ ಬೌಲಲ್ಲಿ ಹಾಕ್ಬಿಟ್ಟು ಹಸು ಗಂಜಳ ಹಾಕಿ ಒಂದು 7 ದಿವಸ ನೆನೆಗೆ ಬಿಟ್ಬಿಡ್ಬೇಕು. ಆ ನಂತರ ಗಂಜಳ ಚೆಲ್ಲಿ ಕೆಳಗಡೆ ಇರೋ ಪುಡಿ ಇದನ್ನೆಲ್ಲ ಹಂಗೆ ತೆಗೆದು ಒಣಗಿಸ್ಬೇಕು. ಒಣಗಿಸಿ ಆ ಪೀಸುಗಳನ್ನ ಹಂಗೆ ಒಂದು ಕಬ್ಬಿಣದ ಹೆಂಚಾಗಲಿ ಅಥವಾ ಒಂದು ಮಡಕೆ ಹೆಂಚಾಗಲಿ ಇಟ್ಟು, ಕೆಳಗಡೆ ಚಿಕ್ಕ ಉರಿ ಇಟ್ಟು, ನಿಂಬೆ ರಸ, ಎಲ್ಲಕ್ಕನ್ನ ನಿಂಬೆ ರಸಕ್ಕನ್ನ ಮುಂಚೆ ತಾಯಿ ಎದೆ ಹಾಲು ನಿಮ್ಮಿಂದ ಎಷ್ಟಾದರೆ ಅಷ್ಟು, ಒಂದು ಕ್ವಾರ್ಟರ್ ಬಾಟ್ಲು, ಒಂದು 50 ml, 100 ml ಎಷ್ಟೋ ಸೇಕರಣೆ ಮಾಡಿ, ಏನಾದರೂ ಕಷ್ಟಪಟ್ಟು ಸೇಕರಣೆ ಮಾಡಿ, ಆ ಹೆಂಚು ಮೇಲೆ ಇಂಗ್ಲಿಕ ಇಟ್ಟು ಕೆಳಗಡೆ ಉರಿ ಇಟ್ಟು, ಇದು ಹೀಟ್ ಆದಮೇಲೆ ಒಂದು ಚಿಕ್ಕ ಸ್ಪೂನ್ ತಗೊಂಡು ಹಾಲು ಸ್ವಲ್ಪ 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 ಅದ್ರ ಮೇಲೆ ಹಾಕ್ತಾ ಬಂದರೆ ಆ ಹಾಲಲ್ಲಿರೋ ಔಷಧಿಗೆ ಗುಣಗಳನ್ನಷ್ಟು ಇಂಗ್ಲಿಕ ತಗೊತದೆ. ಇದನ್ನೇ ಚುರುಕಿಚ್ಚೋದು, ಚುರುಕು ಕೊಡೋದು ಅಂತೀವಿ. ಈ ಥರ ಆದಮೇಲೆ ಒಂದು 1/4 ಲೀಟ್ರಷ್ಟು ನಿಂಬೆಹಣ್ಣು ರಸ ತಗೊಳ್ಳಿ. ಒಂದು 10-20 ನಿಂಬೆಹಣ್ಣು ಹಿಂಡಿ ಆ ರಸನ ಕೂಡ ಇದೇ ಥರ ಚುರುಕು ಕೊಡ್ತಾ ಬನ್ನಿ. ಅಲ್ಲಿಗೆ ಇವೆರಡೂ ಆಗುತ್ತೆ. ಇದರ ನಂತರ ನುಗ್ಗೆ ಮರದ ಬೊಬ್ಬಡಿ, ಅಂದರೆ ಅದ್ರ ಮೇಲಿರೋ ಬೆರಡು ಬೊಬ್ಬಡಿ, ಅದನ್ನು ಒಂದಷ್ಟು ಕಿತ್ಕೊಂಬಂದು ಜಜ್ಜಿ ರಸ ತಗೊಳ್ಳಿ. ಶುಂಠಿ ರಸ, ಬೆಳ್ಳುಳ್ಳಿ ರಸ ಒಂದು 100 ನಮಗೆ ಕೆಂಪುದು ಕರಿದು ಕಾಚಿ ಸೊಪ್ಪು ಬರುತ್ತೆ, ಕಾಚಿ ಸೊಪ್ಪು ಅಂತ. ಆ ಸೊಪ್ಪಿನ ರಸ ಒಂದು ಯಾವುದಾದ್ರು ಕೆಂಪುದಾಗಲಿ ಕರಿದಾಗಲಿ ಒಂದು 100 ಗ್ರಾಮ್. ಅದೇ ರೀತಿ ನಿಮಗೆ ಮನೇಲಿ ಸಿಗೋ ಸೊಪ್ಪುಗಳು ಯಾವ್ದಾದ್ರು ಕೊತ್ತಂಬರಿ, ಪುದೀನ ಅಥವಾ ಪಾಲಕ್, ಮೆಂತೆ ಯಾವ್ದಾದ್ರು ಆಗ್ಬೋದು. ಇವೆಲ್ಲ ಅಂದರೆ ನುಗ್ಗೆ ಸೊಪ್ಪಿನ ರಸ 100. ಇವಷ್ಟು ರಸಗಳನ್ನ ತಗೊಂಡು ಇದಕ್ಕೆ ಚುರುಕಿಸ್ಬೇಕು. ಆ ಸ್ಟವ್ ಮೇಲೆ ಅದು ಹಂಗೆ ಬೇಯ್ತಾ ಇರಬೇಕು. ಈ ರಸಗಳು ಸ್ವಲ್ಪ ಸ್ವಲ್ಪ ಸ್ಪೂನಲ್ಲಿ ಹಿಂಗೆ ಹಾಕ್ತಾ ಬಂದರೆ ಆ ಸೀದೋದ್ಮೇಲೆ ಮತ್ತೆ ಹಾಕ್ಬೇಕು, ಸೀದೋದ್ಮೇಲೆ ಮತ್ತೆ ಹಾಕ್ಬೇಕು. ಅಲ್ಲಿಗೆ ಅದು ಈ ಇಂಗ್ಲಿಕ ಪರಿಪೂರ್ಣ ಶುದ್ಧಿ ಮತ್ತು ಕಟ್ಟು ಎರಡೂ ಆಗುತ್ತೆ. ಆ ನಂತರ ಇದನ್ನು ತಗೊಂಡು ಒಂದು ಕಲಬತ್ತಲ್ಲಿ ಹಾಕಿ ಚೆನ್ನಾಗಿ ಅರಿಬೇಕು. ನುಣ್ಣಗೆ ಅರಿತಾ ಇದ್ದರೆ ಮೈನದ ಥರ ಆಗುತ್ತೆ. ಒಂದು ವೇಳೆ ರಸ ಏನಾದರೂ ಕಡಿಮೆ ಆಗಿದೆ ಅಂದರೆ ಸ್ವಲ್ಪ ನೀವು ಈ ಸೊಪ್ಪುಗಳ್ದು ಯಾವುದಾದ್ರೂ ಒಂಚೂರು ರಸ ಅದರಲ್ಲಿ ಹಾಕಿ, ಇಲ್ಲಿ ನೋಡಿ
ಅಕ್ಕಳ ಕರ್ರ ಅಂತ ನಮಗೆ ಶಾಪುಗಳಲ್ಲಿ ಸಿಗುತ್ತೆ. ಇದು ನರಗಳ ಮೇಲೆ ತುಂಬ ಒಳ್ಳೆಯದು. ಈ ಅಕ್ಕಳ ಕರ್ರನ ಇದು ಇಂಗ್ಲಿಕ ಒಂದು 20 ಗ್ರಾಮ್ ಇಂಗ್ಲಿಕ ತಗೊಂಡ್ರೆ 80 ಗ್ರಾಮು ಈ ಅಕ್ಕಳ ಕರ್ರನ ಸೇರಿಸಿ ಚೆನ್ನಾಗಿ 100 ಗ್ರಾಮ್ ಅಕ್ಕಳ ಕರ್ರ ಪುಡಿಗೆ 20 ಗ್ರಾಮು ಇಂಗ್ಲಿಕ ಈ ಥರ ಶುದ್ಧಿ ಮಾಡಿ ಕಟ್ಟಿಕೊಂಡಿರೋ ಇಂಗ್ಲಿಕ ಅಂತ ತಗೊಂಡು ಅರಿಯಿರಿ. ಅರ್ದು ಮೈನಾ ಬರೋ ಥರ ಮಾಡ್ಕೊಳ್ಳಿ. ಇಲ್ಲ ಪೌಡ್ರ್ ಆದರೂ ಏನು ಸಮಸ್ಯೆ ಇಲ್ಲ. ಮೈನಾ ಬರಲಿಲ್ಲ ಅಂದರೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಡೈರೆಕ್ಟಾಗಿ ಪೌಡ್ರ್ ಜೊತೆ ಸೇರಿ ಅರ್ದುಬಿಟ್ಟು ಈ ಕೈಯಲ್ಲಿ ಡೈಲಿ ಒಂದು ಚಿಟಿಕೆ ಪೌಡ್ರ್ ಹಾಕಿ ಜೇನುತುಪ್ಪ ಹಾಕೊಂಡು ಕಲಸಿ ಹಿಂಗೆ ನಗ್ತಾ ಬಂದರೆ ಕಂಪ್ಲೀಟಾಗಿ ಈ ನರಗಳು ಮತ್ತೆ ಚೇತರಿಸ್ಕೊಳುತ್ತೆ. ಅದೇ ರೀತಿ ಇಲ್ಲೊಂದು ಕಷಾಯ ಕೂಡ ಹೇಳ್ತಿದ್ದೀನಿ, ಇದನ್ನು ಕೂಡ ಮಾಡ್ಕೊತ ಬನ್ನಿ. ಇಲ್ಲಿ ನೋಡಿ, ಇದು ಒಣಶುಂಠಿ. ಈ ಒಣಶುಂಠಿ ಒಂದು 100 ಗ್ರಾಮ್ ತಗೊಳ್ಳಿ. ಆಮೇಲೆ ಇದನ್ನು ದುಂಪರಾಷ್ಟ್ರ ಅಂತ ಕಡಿತೀವಿ ನಾವು. ದುಂಪರಾಷ್ಟ್ರ ಇದು ಒಳ್ಳೆ ಖಾರ. ಈ ದುಂಪರಾಷ್ಟ್ರ ಕೂಡ 100 ಗ್ರಾಮ್ ತಗೊಳ್ಳಿ. ಅದೇ ರೀತಿ ಈ ಅಕ್ಕಳ ಕರ್ರ ಇದೊಂದು 150 ಗ್ರಾಮ್ ತಗೊಳ್ಳಿ. ಇವು ಮೂರನ್ನು ಚೆನ್ನಾಗಿ ಕುಟ್ಟಿ ನುಣ್ಣಗೆ ವಸ್ತ್ರಗಾಳಿ ತಾಗುವಂಥ ಪೌಡ್ರ್ ಮಾಡಿಕೊಂಡು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಈ ಪೌಡರನ್ನು ಬೆಳಗ್ಗೆ 1 ಟೈಮೇ ಸಾಕು. ಒಂದು 1/4 ಸ್ಪೂನ್ ಹಾಕಿ 2 ಲೋಟ ನೀರು ಇದು ಚೆನ್ನಾಗಿ ಕುದಿಸಿ ಕಷಾಯ ಮಾಡಿ ಈ ಕಷಾಯ ಹೊಟ್ಟೆಗೆ ಕುಡಿದು ಊಟದ ನಂತರ ಈ ಇಂಗ್ಲಿಕದ ಔಷಧಿ ಬಳಸ್ಕೊತ, ಇದು ಆದಮೇಲೆ ನಿಮಗಿನ್ನೂ ಬೇಕಂದಾಗ ಲೇಹ ಒಂದು ಹೇಳಿದ್ದೀನಿ, ಅದನ್ನು ಮಾಡ್ಕೋಬೋದು. ಕಂಪಲ್ಸರಿ ಎಣ್ಣೆ ಹೇಳಿದ್ದೀನಿ, ಪ್ಯಾರಾಲಿಸಿಸ್ ಪಕ್ಷಾತದ ಎಣ್ಣೆ, ಅದನ್ನು ಅಪ್ಲೈ ಮಾಡಿ ಈ ಔಷಧಿಗಳು ಬಳಸ್ಕೊತ ಬನ್ನಿ. ನಿಮಗೆ 3 ರಿಂದ 4 ಇಲ್ಲ 5 ತಿಂಗಳಲ್ಲಿ ಎಷ್ಟು ಹಳೇದಾದರೂ ಕೂಡ 100ಕ್ಕೆ 100% ನೀವು ರೆಡಿ ಆಗ್ತೀರಾ. 95% ರೆಡಿ ಆಗ್ತೀರಾ. ಇನ್ನು 5% ನಾನು ಹೇಳೋಕ್ಕಾಗಲ್ಲ, ಸ್ವಲ್ಪ ಇರ್ಬೋದು, ಹಂಗೆ ಏನೋ ಆಗಿದೆ ಅಂತ ಜನಕ್ಕೆ ಕಾಣ್ಬೋದು, ಹಂಗೂ ಇರ್ಬೋದು, ಪೂರ್ತಿಯಾಗಿ ಕ್ಲಿಯರ್ ಆಗ್ಬೋದು. ಅದೇ ಸ್ಟಾರ್ಟಿಂಗಲ್ಲಿ ಬಂದವರಾದರೆ ಎಲ್ಲೂ ಹೋಗ್ದಿರ ಡೈರೆಕ್ಟಾಗಿ ಇಲ್ಲಿ ಬಂದರು ಈ ಔಷಧಿ ಬಳಸ್ಕೊಂಡ್ರು 100% 1 ರಿಂದ 2 ಇಲ್ಲ 3 ತಿಂಗಳಲ್ಲಿ ನಾರ್ಮಲ್ ಪರ್ಸನ್ ಪ್ಯಾರಾಲಿಸಿಸ್, ಬ್ರೈನ್ ಸ್ಟ್ರೋಕ್ ಆಗಲಿ ಅಥವಾ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಅನ್ನಲಿ, ಬಾಡಿ ಆಗಲಿ, ಒಂದು ಸೈಡ್ ಆಗಲಿ ಆಫ್ ಸೈಡ್ ಆಗಲಿ, ಎಲ್ಲಾದರೂ ಆಗಲಿ ಯೂಸ್ ಆಗುತ್ತೆ. ಇದೆಲ್ಲ ಬಳಸೋ ಗಂಟ ಕೋಲ್ಡ್ ಪದಾರ್ಥಗಳು, ವಾತ ವಾಯು ಜಾಸ್ತಿ ತಿನ್ನಬಾರ್ದು. ವಾಯು ಮಾಡುವಂಥ ಪದಾರ್ಥ ಏನಿದೆ, ಕೋಲ್ಡ್ ಪದಾರ್ಥಗಳೇನಿದೆ, ವಾತ ಜಾಸ್ತಿ ಮಾಡೋವಂಥದ್ದು ಏನೇನು ತಿನ್ನಬಾರ್ದು. ಚಳಿಗಾಳಿಯಲ್ಲಿ ಹೋಗಬಾರ್ದು, ಎಣ್ಣೆ ಹೊಡಿಬಾರ್ದು, ಚಿಕನ್ ಮುಖ್ಯವಾಗಿ ತಿನ್ನಬಾರ್ದು. ಮೇಕೆ ಮಾಂಸ ಎಷ್ಟು ಬೇಕಾದರೂ ತಿನ್ನಿ. ಇನ್ನು ಮಟನ್ನು ಚಿಕನ್ ಇವೆರಡು ಬಿಟ್ಟು ಮೇಕೆ ಮಾಂಸ ಎಷ್ಟಾದರೂ ತಿನ್ಕೋಬೋದು. ಈ ಥರ ಈ ಔಷಧಿಗಳು ನೋಡಿ ನಿಮಗೆ ನೀವಾಗ ಮಾಡ್ಕೊತ ಇದನ್ನು ಬಳಸ್ಕೊತ ಬನ್ನಿ. ನಿಮ್ಮ ಸಮಸ್ಯೆಗಳು ಕ್ಲಿಯರು ಆಗದೇ ಇದ್ದ ಪಕ್ಷದಲ್ಲಿ ನಂಗೆ ಕಾಲ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿಮ್ಮನ್ನು ರೆಡಿ ಮಾಡಬಲ್ಲೆ. ನಮ್ಮ ಹತ್ರ ಇದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಔಷಧಿಗಳು ಅವೈಲೇಬಲಲ್ಲಿ ಇರುತ್ತೆ. ಯಾರಿಗಾದರೂ ಬೇಕಿದ್ದರೆ ನಾನು ಬಂದರೆ ಕೊಡ್ತೀನಿ, ಬರೋಕ್ಕಾಗಲ್ಲ ಅಂದರೆ ಕೊರಿಯರ್ ಕೂಡ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ತೆ.